ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. LPG ಕೊರತೆ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ ದೇಶದ ತುಂಬ. ಗ್ಯಾಸ್ ಸಿಗ್ತಾ ಇಲ್ಲ, ಹೋಟ್ಲ್ಗಳು ನಡ್ಸೋಕ್ಕಾಗ್ತಾ ಇಲ್ಲ, ಬುಕಿಂಗ್ ಸಂಖ್ಯೆ ಜಾಸ್ತಿ ಆಗಿದೆ. ನಾರ್ಮಲ್ಗಿಂತ ಡಬಲ್ ತ್ರಿಬಲ್ ಬುಕಿಂಗ್ಗಳನ್ನು ಜನ ಮಾಡ್ತಾ ಇದ್ದಾರೆ. ಆನ್ಲೈನ್ ಬುಕಿಂಗ್ಸ್ ಆಗ್ತಾ ಇಲ್ಲ, ಫೋನ್ ಬುಕಿಂಗ್ ತಗೋತಾ ಇಲ್ಲ. ಗ್ಯಾಸ್ ಏಜೆನ್ಸಿಗಳ ಎದುರಿನಲ್ಲಿ ಜನ ಕಿಕ್ಕರಿದು ನಿಲ್ತಿದ್ದಾರೆ, ಕ್ಯೂ ಅಲ್ಲಿ ನಿಂತ್ಕೋತಾ ಇದ್ದಾರೆ, ಗ್ಯಾಸ್ಗೋಸ್ಕರ ಒದ್ದಾಡ್ತಾ ಇದ್ದಾರೆ. ವೈ? ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕ, ಅಂದರೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ವಿರುದ್ಧ ಹೋರಾಡ್ತಾ ಇರುವಂಥ ಹೋರಾಟದಲ್ಲಿ ಏನು ಹರ್ಮೂಜ್ ಸ್ಟೇಟ್ ಆಫ್ ಹರ್ಮೂಜ್ ಏನಿದೆ ಜಲಸಂಧಿ, ಅದು ಮುಚ್ಚಿರೋದ್ರಿಂದ ಬರ್ತಿರುವಂತಹ ಶೇಕಡಾವಾರು 20-25ಕ್ಕೂ ಹೆಚ್ಚು ಪರ್ಸೆಂಟ್ನಷ್ಟು ಏನು ಬರ್ತಾ ಇತ್ತು ಆ ಒಂದು ಜಲಸಂಧಿಯಿಂದ ಅದು ಬರ್ತಾ ಇರೋದು ತಪ್ಪಿರೋದ್ರಿಂದ, ಕ್ರೂಡ್ ಆಯಿಲ್ಗಳು ಬರದೇ ಇರೋದ್ರಿಂದ, ಕ್ರೂಡ್ ಆಯಿಲ್ನ ಒನ್ ಆಫ್ ದ ಫಾರ್ಮ್ ಟಫೆಸ್ಟ್ ಗ್ಯಾಸ್ ಫಾರ್ಮ್ ಆಗಿರುವಂತಹ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಏನಿದೆ ಅದರ ಕೊರತೆ ಕಾಣ್ತಾ ಇರೋದ್ರಿಂದ ದೇಶಾದ್ಯಂತ ಸಮಸ್ಯೆ ಆಗಿದೆ. ಎಲ್ಲಿ ಜಾಸ್ತಿ ಸಮಸ್ಯೆ ಆಗಿದೆ? ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದಲ್ಲಿ ಜಾಸ್ತಿ ಸಮಸ್ಯೆ ಆಗಿದೆ. ನೀವು ಬೇಕಾದ್ರೆ ಗೂಗಲ್ ಮಾಡಿ LPG ಕ್ರೈಸಿಸ್ ಇನ್ ಇಂಡಿಯಾ ಅಂತ, ಫಸ್ಟ್ ಬರೋ ಸ್ಟೇಟ್ ಹೆಸರು ಕರ್ನಾಟಕ. ದೇಶದಲ್ಲಿ ಇಷ್ಟೊಂದು ರಾಜ್ಯಗಳಿರುವಾಗ ಕರ್ನಾಟಕದ ಹೆಸರೇ ಮೊದಲೇ ಯಾಕೆ ಬರಬೇಕು? ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇದೆ, ಕರ್ನಾಟಕದ MLAಗಳು, ಕರ್ನಾಟಕದ ರಾಜಕಾರಣಿಗಳು, ಕಾಂಗ್ರೆಸ್ನ ರಾಜಕಾರಣಿಗಳು ಅವರವ್ರ ಮನೆಯಲ್ಲಿ 40-50 ಸ್ಟಾಕ್ ಇಡ್ತಾ ಇದ್ದಾರೆ ಕೆಲವು ಕಡೆ. ಯಾಕೆ? ಒಂದು ಆರ್ಟಿಫಿಷಿಯಲ್ ಕ್ರೈಸಿಸನ್ನು ಕ್ರಿಯೇಟ್ ಮಾಡಿ ಜನರಲ್ಲಿ ಆ ಒಂದು ಭಯ ಮೂಡಿಸಿ ಈ ಎಲ್ಲ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಅವ್ರ ಕಡೆ ಒಂದು ಬೆಟ್ಟು ತೋರಿಸ್ಲಿಕ್ಕೆ, ಅಲ್ಲಿರುವ ಸಚಿವರ ಮೇಲೋ ಮೋದಿಯವರ ಮೇಲೋ ಕೇಂದ್ರ ಸರ್ಕಾರದ ಮೇಲೋ ಬೊಟ್ಟು ಮಾಡ್ಬೋದು ಅಂತ. ಸಮಸ್ಯೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸಮಸ್ಯೆ ಆಗಿರೋದಕ್ಕೆ ಕಾರಣವೂ ಇದೆ. ಆಲ್ ಆಫ್ ದ ಸಡನ್ ಜಾಗತಿಕವಾಗಿ ನಡೆದಂತಹ ಈ ಒಂದು ಸಮಸ್ಯೆ ಏನಿದೆ, ಯುದ್ಧೋನ್ಮಾದದಲ್ಲಿ 2-3 ದೇಶಗಳ ನಡುವೆ ನಡೆದಂತಹ ಒಂದು ವಿಚಾರ. ಅದರಲ್ಲಿ ಇರಾನ್ ಇವಾಗ ಇಡೀ ವಿಶ್ವವನ್ನು ಕಂಟ್ರೋಲ್ ತಗೋಬೇಕು ಅಂತಂದರೆ ಅದರ ಆ ಒಂದು ಪರಿಧಿಯಲ್ಲಿರುವಂತಹ, ಅದರ ಕಂಟ್ರೋಲ್ನಲ್ಲಿ ಇರುವಂತಹ ಹರ್ಮೂಜ್ ಜಲಸಂಧಿಯನ್ನು ಮುಚ್ಚಿದರೆ ಬಗ್ಗಿಸಬಹುದು ಇಸ್ರೇಲ್ ಮತ್ತು ಅಮೆರಿಕವನ್ನು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಫೈನ್, ಅದರ ಟ್ರಿಕ್ಸು, ಅದರದ್ದು ಐಡಿಯಾಸ್ ಬೇರೆ ಏನೇ ಇದ್ದಿರಬಹುದು. ಆದರೆ ಇದರಲ್ಲಿ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಹೊಣೆ ಹೊರಿಸುವ ಬದಲು ಇದನ್ನು ಹೇಗೆ ಮ್ಯಾನೇಜ್ ಮಾಡಬಹುದು? ನಿಮಗೆ ಗೊತ್ತಾ, ಬ್ಯಾಂಗ್ಳೂರಿನಲ್ಲಿ ಆನ್ ಆನ್ ಆ್ಯಾವ್ರೇಜ್ 50,000ಕ್ಕೂ ಹೆಚ್ಚು ಹೋಟೆಲ್ಗಳಿಗೆ ರಿಲೇಟೆಡ್ ಸ್ಟೋರ್ಸ್ ಇದೆ. ಹೋಟೆಲ್ಗಳಿಗೆ ರಿಲೇಟೆಡ್ ಸ್ಟೋರ್ಸ್ ಅಂದರೆ ನಾನು ನಿಮ್ಗೆ ಹೇಳ್ತಾ ಇರೋದು, ಅದು ಕೂತ್ಕೊಂಡು ತಿನ್ನುವಂತಹ ರೆಸ್ಟೋರೆಂಟ್ಗಳಾಗಿರ್ಬೋದು, ಅಥವಾ ಸೆಲ್ಫ್ ಸರ್ವಿಸ್ ಆಗಿರ್ಬೋದು, ನೀವು ಸುಮ್ಮನೆ ಹೋಗಿ ಪಾರ್ಸಲ್ ಕಟ್ಸ್ಕೊಂಡು ಬರುವಂತಹ ಜಾಗಗಳಿರ್ಬೋದು. ಈ ಥರದ್ದು 50-51,000ಕ್ಕೂ ಹೆಚ್ಚು ಬೇರೆ ಬೇರೆ ಹೋಟೆಲ್ಗಳಿದ್ದಾವೆ. ಇದೊಂಥರ ಲೈಫ್ ಲೈನ್ ರೀ, ಲೈಫ್ ಲೈನ್. ಬೆಂಗಳೂರಿನಲ್ಲಿ ಕೆಲಸ ಮಾಡುವಂಥ ಲಕ್ಷಾಂತರ ಜನರಿಗೆ ಇದು ಲೈಫ್ ಲೈನ್. ಬ್ಯಾಚುಲರ್ಗಳು PGಯಲ್ಲಿ ಉಳ್ಕೊಂಡಿರ್ತಾರೆ, ಅವ್ರಿಗೆ ಫುಡ್ಗೆ ವ್ಯವಸ್ಥೆ ಇರೋದಿಲ್ಲ, ಅವ್ರ ಹೋಟ್ಲುಗಳ ಮೇಲೆ ಅವಲಂಬಿತ ಆಗಿರ್ತಾರೆ. ಬ್ಯಾಚುಲರ್ಸ್ಗಳು ರೂಮ್ ಮಾಡ್ಕೊಂಡಿರ್ತಾರೆ, ಅವ್ರುಗಳಿಗೆ ಅಡುಗೆ ಮಾಡ್ಕೊಳಕ್ಕಾಗಲ್ಲ, ಬೆಳಗ್ಗೆ ತಿಂದು ಆಫೀಸ್ಗೆ ಹೋಗಬೇಕು, ಅವರು ಹೋಟ್ಲುಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಹೀಗಿರುವಾಗ ಅವ್ರು ಆಫೀಸ್ಗೆ ಹೋಗಿರ್ಬೋದು, ಆಫೀಸಿನ ಕೆಫಿಟೇರಿಯಾ ಇರ್ಬೋದು, ಕ್ಯಾಂಟೀನ್ ಇರ್ಬೋದು, ಅಥವಾ ಆಫೀಸ್ ಎದುರುಗಡೆ ಇರುವಂತಹ ಹೋಟ್ಲ್ ಆಗಿರ್ಬೋದು, ಅಲ್ಲಿ ಹೋಗ್ಬಿಟ್ಟು ಅವ್ರು ತಿನ್ನಬೇಕು, ಆ ಹೋಟ್ಲುಗಳ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ. ಸಾಕಷ್ಟು ಫ್ಯಾಮಿಲಿಗಳು ಸಹಿತ ಸಾಕಷ್ಟು ಸಂದರ್ಭಗಳಲ್ಲಿ ರೆಸ್ಟೋರೆಂಟ್ಗಳ ಮೇಲೆ ಅವಲಂಬಿತ ಆಗಿರ್ತಾರೆ. ಇವತ್ತು ಝೊಮ್ಯಾಟೊಗಳ ಮೂಲಕ, ಸ್ವಿಗ್ಗಿ ಮುಖಾಂತರ ಅಥವಾ ಊಬರ್ ಈಟ್ಸ್ ಮುಖಾಂತರ ಸಾಕಷ್ಟು ಜನ ಆರ್ಡರ್ಗಳನ್ನು ಮಾಡ್ತಾ ಇದ್ದಾರೆ. ಇಟ್ಸ್ ಕಂಪ್ಲೀಟ್ಲಿ ಫುಡ್ ಅನ್ನೋದೇನಿದೆ ಈ ಬೆಂಗಳೂರಿನ ವಿಚಾರಕ್ಕೆ ಬಂದಾಗ ಇದೊಂಥರ ಲೈಫ್ ಲೈನ್ ಇದು. ಹೀಗಿರುವಾಗ ಇಂತಹ ಹೋಟೆಲ್ಗಳ ಮೇಲೆ ಮಾರಕವಾದ ಪೆಟ್ಟು ಬೀಳಿಸುವಂತಹ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಏನು ಮಾಡಬೇಕು? ಒಂದು ಕಡೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ದಯವಿಟ್ಟು ನೀವು ಯಾರು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಭಯ ಪಡುವಂಥ, ಆತಂಕ ಪಡ್ಕೊಳ್ಬೇಕಂಥದ್ದು ಅವಶ್ಯಕತೆ ಇಲ್ಲ. ಆ ಥರದ್ದೇನು ಶಾರ್ಟೇಜ್ ಆಲ್ರೆಡಿ ಸ್ಟಾರ್ಟ್ ಆಗಿಲ್ಲ. ನಾವು ಆಲ್ರೆಡಿ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅದನ್ನು ಕಳಿಸ್ತಾ ಇದ್ದೀವಿ. ಸ್ಟೇಟ್ ಗೌರ್ಮೆಂಟ್ ಅದನ್ನು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿ ಅದನ್ನು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡುವ ಕೆಲಸವನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಮತ್ತೊಂದು ಕಡೆ ಡಿಸ್ಟ್ರಿಕ್ಟ್ ಕಮಿಷನರ್ಗಳು ಲೆಟರ್ ಬರಿತಾ ಇದ್ದಾರೆ, ನೀವೇನು ಪ್ಯಾನಿಕ್ ಆಗಬೇಡಿ, ಕೇಂದ್ರ ಸರ್ಕಾರದ ಪರವಾಗಿ ನಿಂತ್ಕೊಂಡು ಮಾತನಾಡೋದು, ನೀವೇನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಒಂದು ಕಡೆ ಆಹಾರ ಸಚಿವರಾಗಿರ್ಬೋದು, ಈ ಕಡೆ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಇರ್ಬೋದು, ನೇರ ಬಂದ್ಬಿಟ್ಟು ಇದು ಕೇಂದ್ರ ಸರ್ಕಾರ ಕಾರಣ, ಕೇಂದ್ರ ಸರ್ಕಾರ ಕಾರಣ. ವೈ? ಯಾಕ್ರಿ ಸ್ವಾಮಿ, ಹೆಂಗೆ ಕಾರಣ? ಇದನ್ನು ಮ್ಯಾನೇಜ್ ಮಾಡಬೇಕಾದವ್ರು ಯಾರು? ಇದನ್ನು ಹ್ಯಾಂಡಲ್ ಮಾಡಬೇಕಾದವ್ರು ಯಾರು? ಇದನ್ನು ಪ್ರಾಪರಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದವ್ರು ಯಾರು? ಇದನ್ನು ಹೋಟ್ಲ್ಗಳಿಗೆ ತಲುಪಿಸ್ಬೇಕಾದವ್ರು ಯಾರು? ಹೌದಾ, ಸಮಸ್ಯೆ ಆಗ್ತಾ ಇದೆಯಾ ನೋಡಿ, ನಿಮಗೆ 50,000 ಹೋಟ್ಲ್ಗಳ ಕಾಳಜಿ ಇದ್ದಿರ್ಬೋದು. ಕಮರ್ಷಿಯಲ್ ಅನ್ನುವ ಕಾರಣಕ್ಕೆ ಕಮರ್ಷಿಯಲ್ ಹೋಟ್ಲ್ಸ್ಗಳು ಬೇಕು. ಸಾಕಷ್ಟು ಹೋಟ್ಲ್ಗಳಿಗೆ, 5 ಸ್ಟಾರ್ ಹೋಟ್ಲ್ಗಳಿಗೆ, ದೊಡ್ಡ ಸ್ಟಾರ್ ಹೋಟ್ಲ್ಗಳಿಗೆ ಪ್ರತಿದಿನಕ್ಕೆ 10, 15, 20 ಸಿಲಿಂಡರ್ ಬೇಕಾದರೆ ಒಂದು ನಾರ್ಮಲ್
ಸಿಟಿನ್ ರೆಸ್ಟೋರೆಂಟ್ಸ್ಗಳಿಗೆ ಬೆಳಗ್ಗೆ 3ರಿಂದ 4 ಬೇಕಾಗ್ಬೋದು, ಅಥವಾ ಒಂದು ಸೆಲ್ಫ್ ಸರ್ವಿಸ್ ಇರುವಂಥ ಹೋಟ್ಲ್ಗಳಿಗೆ 1 ಅಥವಾ 2 ಸಿಲಿಂಡರ್ಗಳು ಬೇಕಾಗ್ಬೋದು. ಈ ಸಿಲಿಂಡರ್ಗಳ ಕೊರತೆಯನ್ನು ನೀವು ನೀಗಿಸಲು ಸಾಧ್ಯವಾಗದೇ ಇದ್ದರೆ ಏನು ಮಾಡಬೇಕು? ಪ್ರೆಷರ್ ಹಾಕ್ತೀರಾ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ, ಪ್ರೆಷರ್ ಹಾಕಿ. ನಿಜವಾಗ್ಲೂ ನಿಮಗೆ ಕೊರತೆ ಇದೆಯಾ? ಎಷ್ಟು ಕೊರತೆ ಇದೆ? ಮೊದಲು ಎಷ್ಟು ಬರ್ತಾ ಇತ್ತು, ಇವಾಗ ಎಷ್ಟು ಬರ್ತಾ ಇದೆ? ಒಂದು ವರದಿ ಕೊಡಿ. ಮೊದಲು ಅದರ ಬೇಡಿಕೆ ಎಷ್ಟಿತ್ತು, ಇವತ್ತು ಅದರ ಬೇಡಿಕೆ ಎಷ್ಟಿದೆ, ಅದಕ್ಕೆ ವರದಿ ಕೊಡಿ. ಬೇಡಿಕೆ ಜಾಸ್ತಿ ಆಗಲಿಕ್ಕೆ ಕಾರಣ ಯಾರು? ಯಾರು ಈ ಪ್ರೆಷರನ್ನು ಬಿಲ್ಡ್ ಮಾಡಿದವರು? ಯಾರು ಈ ಥರದ ಒಂದು ಆತಂಕವನ್ನು ಮೂಡಿಸಿದವರು? ಯಾರು ಈ ಥರದ ಒಂದು ಭಯವನ್ನು ಸೃಷ್ಟಿ ಮಾಡಿದವರು? ಅವ್ರನ್ನ ಹುಡುಕಿ ಫಸ್ಟು. ಉತ್ತರದ ಬಹುತೇಕ ರಾಜ್ಯಗಳಲ್ಲಿ, ಉತ್ತರದ ಬಹುತೇಕ ಭಾಗಗಳಲ್ಲಿ, ಅಥವಾ ಮಧ್ಯ ಭಾರತದ ಸಾಕಷ್ಟು ಪ್ರದೇಶಗಳಲ್ಲಿ, ಡೆಲ್ಲಿಯಂತಹ ಊರಿನಲ್ಲೇ ಈ ಥರದ ಒಂದು ಸ್ಕೇರ್ಸಿಟಿ ಕಾಣ್ತಾ ಇದೆ ಅಥವಾ ಕ್ರೈಸಿಸ್ ಬಂದಿದೆ ಅನ್ನುವಂತಹ ಮಾತುಗಳು ಕೇಳಿ ಬರದೇ ಇದ್ದಾಗ, ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಈ ಥರದ ಮಾತುಗಳು ಹೆಚ್ಚಾಗಿ ಯಾಕೆ ಕೇಳಿ ಬರ್ತಾ ಇದೆ? ಪ್ರಶ್ನೆ ಬರೋದಿಲ್ವೇ? ಆಯಿತು, ನಿಜವಾಗಿಯೂ ಕಮರ್ಷಿಯಲ್ ಸಿಲಿಂಡರ್ಗೆ ಕೊರತೆ ಆಗಿದ್ರೆ ಕರ್ನಾಟಕ ಸರ್ಕಾರದ ಕೈಲಿ ಯಾವುದ್ಯಾವುದೋ ವಿಚಾರಗಳಿಗೆ ರಾತ್ರೋರಾತ್ರಿ ಕಾಯ್ದೆಯನ್ನು ಸೃಷ್ಟಿ ಮಾಡುವವರು ನೀವು. ಈ ಪರಿಸ್ಥಿತಿ ನಿಭಾಯಿಸುವವರೆಗೂ ನಿಜವಾಗಿಯೂ ಡೊಮೆಸ್ಟಿಕ್ ಸಿಲಿಂಡರ್ಗಳ ವಿಚಾರದಲ್ಲಿ ಕೊರತೆ ಇಲ್ಲ ಅಂತಾದರೆ, ಅನವಶ್ಯಕವಾಗಿ ಜನ 2-3 ಸಿಲಿಂಡರ್ಗಳನ್ನ ಆರ್ಡರ್ ಮಾಡ್ತಾರೆ ಅಂತಂದರೆ ಅದನ್ನು ಪತ್ತೆ ಹಚ್ಚಿ ಆ ಸಿಲಿಂಡರ್ಗಳನ್ನ ಕಟ್ ಮಾಡಿ ನೀವು ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನು ಅವರಿಗೆ ಸಬ್ಸಿಡಿಯನ್ನು ಕೊಡದೇನೆ ಕಮರ್ಷಿಯಲ್ ಪ್ರೈಸ್ಗೆ ಹೋಟೆಲ್ಗಳಿಗೆ ಅದನ್ನು ಸಲ್ಲಿಸುವ ಅಥವಾ ಅದನ್ನು ಕೊಡಿಸುವ ಕೆಲಸವನ್ನು ಮಾಡಿ, ಜನ ಈ ಹೋಟೆಲ್ಗಳ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿದ್ದಾರಲ್ಲ. ಒಂದು ಟೊಮೊಟೊ ಬಾತ್ಗೆ, ಒಂದು ಚಿತ್ರಾನ್ನಕ್ಕೆ, ಒಂದು ಇಡ್ಲಿಗೆ, ಒಂದು ದೋಸೆಗೆ ಡಿಪೆಂಡ್ ಆಗಿದ್ದಾರಲ್ಲ, ಅವರುಗಳ ಹೊಟ್ಟೆ ತುಂಬಿಸುವ ಕೆಲಸವನ್ನು ಮಾಡಿ. ನೀವು ಆಲ್ರೆಡಿ ಅಲ್ಲಿ ಸ್ಕೇರ್ಸಿಟಿಯನ್ನು ಮಾಡಿದ್ರೆ ಬ್ಲಾಕಲ್ಲಿ ಜಾಸ್ತಿ ಆಗುತ್ತೆ. 1,500 ಕೊಡ್ತಾ ಇದ್ದವರು ಅಥವಾ 2,000 ಕೊಡ್ತಾ ಇದ್ದವರು 3,000 ಕೊಟ್ಟು ತಗೋಬೇಕು ಅಂತಂದರೆ ಅಲ್ಲಿ 25 ರೂಪಾಯಿ, 30 ರೂಪಾಯಿ, 35 ರೂಪಾಯಿ ಇದ್ದಿದ್ದು ಚಿತ್ರಾನ್ನ 45 ರೂಪಾಯಿ, 50 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ಪ್ರತಿ ತಿಂಗಳು 8,000, 10,000ಕ್ಕೆ ಕೆಲಸ ಮಾಡುವ ಕೂಲಿ ಕಾರ್ಮಿಕನೋ, ಅಥವಾ 12,000, 15,000ಕ್ಕೆ ಕೆಲಸ ಮಾಡುವ ಯಾವುದೋ ರೆಪ್ರೆಸೆಂಟೇಟಿವೋ, ಅಥವಾ 15,000ದಿಂದ 20,000ಕ್ಕೆ ಯಾವುದೋ ಆಫೀಸ್ನಲ್ಲಿ ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿ ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡೋನು ತಿಂಡಿ ಕಟ್ ಮಾಡಿ ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಿದ್ರೆ ಆಯ್ತು ಬಿಡು ಅಂತ ಯೋಚನೆ ಮಾಡಿಬಿಡ್ತಾನೆ. ತಲೆಯಲ್ಲಿ ಇಟ್ಕೊಳ್ಳಿ ಇದನ್ನು. ಸಿಲಿಂಡರ್ ಕೊರತೆಯನ್ನು ಬರೀ ಕಮರ್ಷಿಯಲ್ ಪರ್ಪಸ್ಸಲ್ಲಿ ಮಾತ್ರ ನೋಡಬೇಡಿ. ಇದೊಂದು ಲೈಫ್ ಲೈನ್. ಬೆಂಗಳೂರಿನ ಅದೆಷ್ಟೋ ಜನರಿಗೆ, ಅದೆಷ್ಟೋ ಪರ್ಸೆಂಟೇಜ್ನ ಜನರಿಗೆ ಇದೊಂದು ಲೈಫ್ ಲೈನ್ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಹೋಟೆಲ್ಗಳು ಇವತ್ತು ಬೆಂಗಳೂರಿನ ಆಧಾರ ಸ್ತಂಭ. ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ದರ್ಶಿನಿಗಳು, ಕೆಫೆಗಳು ಇವೆಲ್ಲವೂ ಇಲ್ಲವಾದರೆ ಬೆಂಗಳೂರಿನ ಕತೆ ಅಧೋಗತಿ. 51,000ಕ್ಕೂ ಹೆಚ್ಚು ಈಟ್ರೀಸ್ ಇದೆ ಅಂತಂದರೆ ಯೋಚನೆ ಮಾಡಿ ಬೆಂಗಳೂರಿನಲ್ಲಿ ಅವಲಂಬನೆ ಎಷ್ಟಿದೆ ಅಂತ. ಕಾಸಿದ್ದವನು ಕುಳಿತು ತಿನ್ನುವ ದೊಡ್ಡ ರೆಸ್ಟೋರೆಂಟ್ಗೆ ಹೋಗಬಹುದು, ಮಧ್ಯಮ ವರ್ಗದವನು ಯಾವುದೋ ದರ್ಶಿನಿಯಲ್ಲಿ ತಿನ್ನಬಹುದು, ಯಾವುದೋ ಕೂಲಿ ಕಾರ್ಮಿಕನೋ ಅಥವಾ ಒಂದು 25-30 ರೂಪಾಯಿಗೆ ಹೊಟ್ಟೆ ತುಂಬ ತಿನ್ನಬೇಕು ಅಂದ್ಕೊಂಡವನು ಫುಟ್ಪಾತ್ನಲ್ಲೋ ತಿನ್ನಬಹುದು. ಆದರೆ ಅವರಿಗೆಲ್ಲ ಬೇಕಾಗಿರೋದು ಸಿಲಿಂಡರ್, LPG, ಕಮರ್ಷಿಯಲ್ ಸಿಲಿಂಡರ್. ಕೊರತೆ ಇದೆ ಅಂತೇಳಿ ಅವ್ರ ಮೇಲೆ ಇವ್ರ ಮೇಲೆ ಸಿಕ್ಕಿದ್ದಕ್ಕೆಲ್ಲ ಕೇಂದ್ರ ಸರ್ಕಾರದ ಮೇಲೆ ಹೊರಹೊರಿಸುವ ಬದಲು, ಆಪಾದನೆ ಮಾಡುವ ಬದಲು ಅದನ್ನು ಹೇಗೆ ಮ್ಯಾನೇಜ್ ಮಾಡಬಹುದು, ಇಲ್ಲಿನ ಆಹಾರ ಸಚಿವರಾಗಿ, ಇಲ್ಲಿನ ರಾಜ್ಯ ಸರ್ಕಾರದ ಹೊಣೆ ಹೊತ್ತು ನಾವು ಇದನ್ನು ಹೇಗೆ ಸರಿ ಮಾಡಬಹುದು, ಅಲ್ಲಿಗೆ ಪ್ರೆಷರ್ ಹಾಕಿ ಯಾವಾಗಲೂ ಅವ್ರನ್ನ ದೂರ್ತಾ ಇದ್ರೆ ನೀವು ಅವ್ರ ಮೇಲೆ ಪ್ರೆಷರ್ ಹಾಕಿ ಬೇಕಾದಷ್ಟು ನಮಗೇನು ರಿಕ್ವೈರ್ಮೆಂಟ್ ಇದೆ ಅಂತ ತರ್ಸ್ಕೊಳ್ಳೋದು ಹೆಂಗ್ರಿ? ಏನೇ ಬರಲಿ ಅವ್ರು ಮಾಡಿದ್ದು ಅಂತ ನೀವು ಹೆಂಗಿದ್ರು ನಮ್ಮ ಮೇಲೆ ಹೇಳ್ತೀರಾ. ನಿಮ್ಗೆ ಒಳ್ಳೇದು ಮಾಡಿದ್ರು ಬೈತೀರಾ, ಕೆಟ್ಟದ್ದು ಮಾಡಿದ್ರು ಬೈತೀರಾ. ನಿಮಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ಏನು ಮಾಡೋದು? ಅದರ ಭಾರವನ್ನು ಹೊರಬೇಕಾಗಿದ್ದು ರಾಜ್ಯದ ಜನ ಅಲ್ಲ. ಎಷ್ಟು ಲಕ್ಷ ಕೋಟಿ ಸಾಲ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ. ಎಲ್ಲರ ಹೊರೆಯನ್ನು ರಾಜ್ಯದ ಸರ್ಕಾರ, ರಾಜ್ಯದ ಜನರ ಮೇಲೆ ಹಾಕ್ತೀರಾ, ಹಾಕಿ. ಆದರೆ ಈ ಸಂದರ್ಭದಲ್ಲಿ ಯಾವುದೋ ಯುದ್ಧದ ನೆಪ ಕೊಟ್ಟು ಕೇಂದ್ರ ಸರ್ಕಾರದ ಮೇಲೆ ಬಿಟ್ಟು ತೋರಿಸಿ ನಾವು ಇದಕ್ಕೇನು ಮಾಡೋಕ್ಕಾಗಲ್ಲ ಅಂತೇಳಿ ಕೈ ಚೆಲ್ಲಿ ಕೂತ್ರೆ, ಇಲ್ಲಿ ಲೈಫ್ ಲೈನ್ ಆಗಿರುವಂತಹ ಹೋಟೆಲ್ಗಳು, ಲೈಫ್ ಲೈನ್ನ ಮೇಲೆ ಡಿಪೆಂಡ್ ಆಗಿರುವಂತಹ ಜನಸಾಮಾನ್ಯರು ಹೊಟ್ಟೆ ಹಸುವಲ್ಲಿ ಮಲಗಬೇಕಾಗತ್ತೆ. ಹುಷಾರ್. ಇದನ್ನು ತಲೆಯಲ್ಲಿಟ್ಟುಕೊಂಡು ಸ್ವಲ್ಪ ಯೋಚನೆ ಮಾಡಿ, ಜನಪರವಾಗಿ ಯೋಚನೆ ಮಾಡಿ, ಜನರ ಕಾಳಜಿ ಇಟ್ಕೊಂಡು ಯೋಚನೆ ಮಾಡಿ ಇದಕ್ಕೊಂದು ಪರಿಹಾರವನ್ನು ಕಂಡುಕೊಂಡ್ರೆ ತುಂಬ ಒಳ್ಳೆಯದು. ನಮಗೆ ಹರ್ಮೂಜ್ನ ಯುದ್ಧ ಬೇಕಾಗಿಲ್ಲ, ಇರಾನ್ ಇಸ್ರೇಲ್ ಏನು ಮಾಡ್ತಿದೆ ಬೇಕಾಗಿಲ್ಲ, ಅಮೇರಿಕಾ ಇಸ್ರೇಲ್ ಯಾಕೆ ಜೊತೆಗೆ ಸೇರಿಕೊಂಡಿದೆ ಬೇಕಾಗಿಲ್ಲ, ಇಸ್ರೇಲ್ ಎಷ್ಟು ಕ್ಷಿಪಣಿಗಳನ್ನು ಬಿಡ್ತು ಅನ್ನೋದು ನಮಗೆ ಬೇಕಾಗಿಲ್ಲ, ಎಷ್ಟು ಡ್ರೋನ್ಗಳು ಟೆಲ್ ಅವೀವಲ್ಲಿ ಬಿದ್ದು ಪುಡಿಯಾದವು ನಮಗದರ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದಿಷ್ಟೇ, ದಯವಿಟ್ಟು ಅವಶ್ಯಕತೆ ಇರುವಷ್ಟು ಹೋಟೆಲ್ಗಳಿಗೆ ಮತ್ತು ಜನಸಾಮಾನ್ಯರಿಗೆ LPGಯನ್ನು ತಲುಪಿಸುವ ಕೆಲಸವನ್ನು ಮಾಡಿ, ಅದನ್ನು ಕಾಳಸಂತೆಯಲ್ಲಿ ಮಾರೋದು, ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಅದರ ಅಬ್ಬರಿಸೋದು, ಜನರಲ್ಲಿ ಪ್ಯಾನಿಕ್ ಮೂಡಿಸೋದು, ಜನರಲ್ಲಿ ಆತಂಕ ಮೂಡುವಂತಹ ಭಾಷಣಗಳನ್ನು ಮಾಡೋದು, ಇದನ್ನೆಲ್ಲ ಬದಿಗಿಟ್ಟು ಜನರಿಗೆ ಭರವಸೆಯನ್ನು ಕೊಟ್ಟು ನಿಮ್ಮ ಜೊತೆಗೆ ರಾಜ್ಯ ಸರ್ಕಾರ ಇದೆ, ನಿಮಗೇನು ಬೇಕೋ ಅದನ್ನು ನಿಮಗೆ ತಲುಪಿಸುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡದೇ ಇದ್ದರೆ
ಜನ ಹೇಳ್ತಾರೆ ಇಟ್ಸ್ ಅ ಶೇಮ್. ಎಲ್ಲವನ್ನೂ ಕೇಂದ್ರ ಸರ್ಕಾರವೇ ಮಾಡೋದಾದರೆ ರಾಜ್ಯ ಸರ್ಕಾರ ಯಾಕೆ ಬೇಕು? ನಿಜವಾಗಿಯೂ ಕೇಂದ್ರ ಸರ್ಕಾರದಿಂದ ತಪ್ಪಾಗಿದ್ದರೆ ಈಗಲೇ ಆಹಾರ ಸಚಿವರು ಒಂದು ಪ್ರೆಸ್ ಮೀಟ್ ಮಾಡಿ ಮುಂಚೆ ಎಷ್ಟು ಬೇಕಾಗ್ತಿತ್ತು, ಎಷ್ಟು ಬರ್ತಾ ಇತ್ತು, ಎಷ್ಟು ಸಪ್ಲೈ ಮಾಡ್ತಾ ಇದ್ರಿ, ಈಗ ಎಷ್ಟು ಬೇಕಾಗಿದೆ, ಎಷ್ಟು ಬೇಡಿಕೆ ಇದೆ ಮತ್ತು ಎಷ್ಟು ಬರ್ತಾ ಇದೆ ಅನ್ನೋದನ್ನು ದಯವಿಟ್ಟು ಜನರಿಗೆ ತಿಳಿಸಿ. ಅದು ರಾಜ್ಯ ಸರ್ಕಾರಕ್ಕೂ ಒಳ್ಳೆಯದು, ಅತ್ತ ಜನಕ್ಕೂ ನಿಮ್ಮ ಮೇಲೆ ಒಂದು ನಂಬಿಕೆ ಬರ್ಬೋದು. ಏನಂತೀರಿ? ನೀವು ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ಬೇಗ ನಮ್ಮದು.